ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಕ್ಸ್ಪರ್ಟ್. ಫ್ರೆಂಡ್ಸ್, ಅಕಾರ್ಡಿಂಗ್ ಟು ಸೋರ್ಸು ಕೆ ಅವರು ಏನು ಚಿಂತನೆ ಮಾಡ್ತಾ ಇದ್ದಾರೆ ಅಂದರೆ KCT ಕೌನ್ಸಿಲಿಂಗ್ನ ಸಪ್ರೇಟಾಗಿ ನಡೆಸಿ ನೀಟ್ ಸಪ್ರೇಟ್ ನಡೆಸಬೇಕಂತ ಚಿಂತನೆ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಯಾಕಂತ ಹೇಳ್ತೀನಿ ನಿಮಗೆ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಾಗೆ ಪ್ರತಿ ವರ್ಷ ಲಾಸ್ಟ್ 3-4 ಇಯರಿಂದ ಏನು ಮಾಡ್ತಾ ಇದ್ರು ಅಂದರೆ KCT ಮತ್ತು ನೀಟು ಆಪ್ಷನ್ ಎಂಟ್ರಿ ಎಟ್ ಎ ಟೈಮ್ ಮಾಡ್ತಿದ್ರು, ಅಂದರೆ ಕೌನ್ಸಿಲಿಂಗು ಎಟ್ ಎ ಟೈಮ್ ಮಾಡ್ತಿದ್ರು. ಯಾವ ರೀತಿ ಅಂದರೆ ಫ್ರೆಂಡ್ಸ್, ನೀವು ಎಟ್ ಎ ಟೈಮ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ನೀವು ಇಂಜಿನಿಯರಿಂಗ್ ಫಸ್ಟ್ ಹಾಕ್ಬೋದು, ಮೆಡಿಕಲ್ ಫಸ್ಟ್ ಹಾಕ್ಬೋದು, ಆಮೇಲೆ ಡೆಂಟಲ್ಲು, ಅಗ್ರಿಕಲ್ಚರು ಮತ್ತು ಆಯುಷು ಎಲ್ಲ ಎಟ್ ಎ ಟೈಮ್ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದಿತ್ತು. ಎಟ್ ಎ ಟೈಮ್ ಅದು ಆಪ್ಷನ್ ಎಂಟ್ರಿ ನಿಮಗೆ ಒಂದು ಕಾಲೇಜ್ ಯಾವುದೋ ಡಿಸ್ಪ್ಲೇ ಆಗ್ತಿತ್ತು. ಪ್ರತಿ ವರ್ಷ ಅದೇ ರೀತಿ ಆಗ್ತಿತ್ತು. ಯಾಕಂದರೆ ಇನ್ ಕೇಸ್ ನಿಮಗೆ ಮೆಡಿಕಲ್ ಸಿಗಲಿದ್ರೆ ನೀವು ಡೆಂಟಲ್ ಬೇಕಾದ್ರೆ ಡೆಂಟಲ್ ಅಪ್ಲೈ ಮಾಡೋದು, ಇಲ್ಲ ಇಂಜಿನಿಯರಿಂಗ್ ಬೇಕಾದ್ರೆ ಇಂಜಿನಿಯರಿಂಗು, ಅಥವಾ ಆಯುಷ್ ಬೇಕಾದ್ರೆ ಆಯುಷು, ಅಥವಾ ಡೆಂಟಲ್ ಬೇಕಾದ್ರೆ ಡೆಂಟಲು, ಈ ರೀತಿ ನೀವು ಅಪ್ಲೈ ಮಾಡ್ಬೋದಾಗಿತ್ತು. ಆದರೆ ಅದು ಏನಾಗ್ತಾ ಇದೆ ಅಂದರೆ ನೀಟು ಎಕ್ಸಾಮ್ ಬರೆದು ನೀಟು ಆಪ್ಷನ್ ಎಂಟ್ರಿ ಲೇಟ್ ಆಗ್ತಾಯಿದೆ. ಯಾಕಂದರೆ ಲಾಸ್ಟ್ ಏನಾಗಿತ್ತು ಅಂದರೆ ನೀಟು 2 ಮಂತ್ ಲೇಟ್ ಆಯಿತು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿ. ಈ ಒಂದು KCT ರಿಸಲ್ಟ್ ಬಂದು KCT ಸ್ಟೂಡೆಂಟ್ಸ್ ಎಲ್ಲ ವೇಟ್ ಮಾಡ್ತಾಯಿದ್ರು. ಅದಾದಮೇಲೆ 2 ಮಂತ್ ಆದಮೇಲೆ ಕಂಬೈಂಡು ನೀಟ್ ರಿಸಲ್ಟ್ ಬಂದ ಮೇಲೆ, ಯಾಕಂದ್ರೆ ನೀಟು ಲಾಸ್ಟ್ ಕೇಸ್ ಎಲ್ಲ ನಡೀತಾ ಇತ್ತು, ಮತ್ತು ನೀಟು ರಿಸಲ್ಟ್ ಬರೋದು ಲೇಟ್ ಆಗುತ್ತೆ. ಜೂನಲ್ಲೆಲ್ಲ ರಿಸಲ್ಟ್ ಬರುತ್ತೆ. ಜೂನ್ ಆದಮೇಲೆ ಜುಲೈಲಿ ನಿಮ್ಮದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾಯಿದ್ರು ಪ್ರತಿ ವರ್ಷ. ಓಕೆ, ಲಾಸ್ಟ್ ಇಯರ್ ಆಗಸ್ಟಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅದು ಕೇಸ್ ನಡೀತಾ ಇತ್ತು, ಆಮೇಲೆ ನೀಟ್ ರಿಸಲ್ಟ್ ಬಂತು, ಆಮೇಲೆ ಕಂಬೈಂಡು ಆಪ್ಷನ್ ಎಂಟ್ರಿ ನಡೆಸಿದ್ರು, ಆ ಥರ ಮಾಡ್ತಾಯಿದ್ರು. ಬಟ್ ಯಾಕಂದರೆ ಏನಾಗ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರಾಗೆ KCT ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ, ಟೋಟಲ್ ಗೌರ್ಮೆಂಟ್ ಸೀಟ್ಸ್ ಎಷ್ಟು ಇರೋದಂದರೆ 65,000 ಸೀಟ್ಸ್ ಇರೋದು. ಟೋಟಲ್ 2 ಲ್ಯಾಕ್ KCT ಬರೆದಿರ್ತಾರೆ. ನೀಟು ನಿಮಗೆ ಮ್ಯಾಕ್ಸಿಮಮ್ 75,000 10,000 ಸ್ಟೂಡೆಂಟ್ಸು. ಬಟ್ ಅದರಲ್ಲಿ ನೀಟ್ ಅಪ್ಲೈ ಮಾಡಿದವರು, ನೀಟ್ ಆಪ್ಷನ್ ಎಂಟ್ರಿ ಮಾಡಿದವರು, ನೀಟ್ ಸಿಗಲಿಲ್ಲ ಅಂದರೆ ಇಂಜಿನಿಯರಿಂಗ್ ಮಾಡೋರು ಕಡಿಮೆ. ಯಾಕಂದರೆ ಅವ್ರು ನೀಟ್ ಮಾಡಲಿಲ್ಲ ಅಂದರೆ MBBS ಮಾಡಲಿಲ್ಲ ಅಂದರೆ ಡೆಂಟಲ್ ಟ್ರೈ ಮಾಡ್ತಾರೆ, ಅಥವಾ ಆಯುಷ್ ಸ್ಟಾರ್ಟ್ ಮಾಡ್ತಾರೆ. ರೇರ್ ಕೇಸಸ್ಸು ಓನ್ಲಿ ಪೀಪಲ್ಲು ಇಂಜಿನಿಯರಿಂಗ್ ಟ್ರೈ ಮಾಡ್ತಾರೆ. ಬಟ್ ಅದಕ್ಕೋಸ್ಕರ ಎಲ್ಲರೂ ಈಗ 65,000 ಸ್ಟೂಡೆಂಟ್ಸು ವೇಟ್ ಮಾಡಬೇಕಾಗುತ್ತೆ. ಅದನ್ನ ಚಿಂತನೆ ಮಾಡ್ತಾಯಿದ್ದಾರೆ KE ಅವರು. ಫ್ರೆಂಡ್ಸ್, ಈ ಸತಿ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಚಿಂತನೆ ಮಾಡ್ತಾ ಅಂತ ಸೋರ್ಸ್ ಪ್ರಕಾರ ಅಪ್ಡೇಟ್ ಬಂತು. ಸೊ ಫ್ರೆಂಡ್ಸ್, ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಸೀಟ್ಸ್ ಇರೋದು 65,000 ಗೌರ್ಮೆಂಟ್ ಸೀಟ್ಸು. ಈ ವರ್ಷ ಮತ್ತೆ 10% ಇನ್ಕ್ರೀಸ್ ಆಗ್ಬೋದು. ಸೊ 75 ತನಕ ನಿಮಗೆ ಸೀಟ್ಸ್ ಇರ್ಬೋದು ಗೌರ್ಮೆಂಟ್ ಸೀಟ್, ಟೋಟಲ್ ಓವರ್ ಕರ್ನಾಟಕ ಗೌರ್ಮೆಂಟ್ ಸೀಟ್ಸು. ಅದರಲ್ಲಿ ಮೋಸ್ಟ್ ಆಫ್ ದಮ್ ಓನ್ಲಿ ಇಂಜಿನಿಯರಿಂಗ್ಗೆ ಟ್ರೈ ಮಾಡ್ತಿರ್ತಾರೆ. ಓಕೆ, ಇಂಜಿನಿಯರಿಂಗು ಅಗ್ರಿಕಲ್ಚರ್ ಸಪ್ರೇಟ್ KCT ಬರುತ್ತೆ. ಆದರೆ ನೀಟ್ ಮಾಡಿಕೊಂಡು ಇಂಜಿನಿಯರ್ ಮಾಡೋರು ವೆರಿ ರೇರ್ ಕೇಸಸ್ಸು. ಅದಕ್ಕೋಸ್ಕರ KE ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಮತ್ತು ಇವಾಗ ನೋಡಿ, ನಿಮ್ಮದು KCT ಎಕ್ಸಾಮ್ ಮುಗೀತು, ರಿಸಲ್ಟಿಗೆ ಕ್ವಿಕ್ಕಾಗಿ ಬರುತ್ತೆ. ರಿಸಲ್ಟ್ ಬಂತು, ನೀವು ಆಪ್ಷನ್ ಎಂಟ್ರಿ ವೇಟ್ ಮಾಡಬೇಕು ಕೌನ್ಸಿಲಿಂಗ್ಗೆ. ಇನ್ನು ನೀಟು ಕೌನ್ಸಿಲಿಂಗ್ ವೇಟ್ ಮಾಡಬೇಕಂದ್ರೆ ನೀಟು ಎಕ್ಸಾಮ್ ಬರೆದು ರಿಸಲ್ಟ್ ಬರಬೇಕು. ರಿಸಲ್ಟ್ ಆದಮೇಲೆ ನಿಮಗೆ ಏನು ಬರುತ್ತೆ ಅಂದರೆ ನಿಮಗೆ ಆವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ನೋಡೋಣ, ಇಲ್ಲ ಲಾಂಗ್ ಟರ್ಮ್ ಹೋಗ್ತಾರೆ, ಇಲ್ಲ ಡೆಂಟಲ್ ಅಥವಾ ಆಯುಷ್ ಪ್ಲಾನ್ ಆಗ್ತಾರೆ. ಇಂಜಿನಿಯರಿಂಗ್ ಆದರೂ ಇಂಜಿನಿಯರಿಂಗ್ ಅವ್ರಿಗೆ ನೀಟ್ ಸಿಗಲಿಲ್ಲ ಅಂದರೆ ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸಪ್ರೇಟಾಗಿ KCT ಇರುತ್ತೆ, KCT ಮುಗಿದೋಗಿರುತ್ತೆ. ಬಟ್ ಆಮೇಲೆ ಅವ್ರಿಗೊಂದು ಆಪ್ಷನ್ ಕೊಡೋ ಚಾನ್ಸಸ್ಸು KE ಅವರು ಥಿಂಕ್ ಮಾಡ್ಕೋಬೋದು. ಯಾಕಂದರೆ ಯಾರು MBBS ಸಿಗಲಿಲ್ಲ ಅಂದರೆ ಇಂಜಿನಿಯರ್ ಟ್ರೈ ಮಾಡೋರು, ಯಾಕಂದರೆ KCT ಮೊದಲೇ ಮುಗಿದು ಹೋಗುತ್ತೆ, ಅಥವಾ 3rd ರೌಂಡ್ಗೆ ಅಲೋ ಮಾಡ್ಬೋದು. ಆ ಥರ ಎಲ್ಲ ಥಿಂಕ್ ಮಾಡ್ಬೋದು KE ಅವರು. ಈ ಥರ ಎಲ್ಲ ಥಿಂಕ್ ಮಾಡಿಕೊಂಡು ಒಂದು ನಿರ್ಧಾರ ಮಾಡಬೇಕಾಗುತ್ತೆ. KE ಅವರು ಎಲ್ಲ ಕಡೆಯಿಂದ ಹೆಚ್ಚು ಮಾಡಬೇಕಾಗುತ್ತೆ. ಯಾಕಂದರೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, 3rd ರೌಂಡು KCTಯಲ್ಲಿ ಇರುತ್ತೆ. ನೀಟಲ್ಲಿ 2 ರೌಂಡ್ ಇರುತ್ತೆ. ಅದು ನಿಮಗೆಲ್ಲ ಆಲ್ರೆಡಿ ಗೊತ್ತು. ಓಕೆ, ವೆದರು 3rd ರೌಂಡ್ಗೆ ನೀಟಲ್ಲಿ ಯಾರು ಸಿಕ್ಕಿಲ್ಲ ಅವ್ರು ಟ್ರೈ ಮಾಡೋಕ್ಕೆ ಪ್ಲ್ಯಾನ್ ಹಾಕ್ಬೋದು, ಅಥವಾ ಏನು ಮಾಡ್ಬೋದು, ಸೆಕೆಂಡ್ ರೌಂಡಿಗೆ ಟ್ರೈ ಮಾಡ್ಬೋದು. ಯಾಕಂದರೆ KCT ಜಲ್ದಿ ಮುಗಿದಿರುತ್ತೆ. ಯಾಕಂದರೆ ಅಟ್ಲೀಸ್ಟ್ ಫಸ್ಟ್ ರೌಂಡ್ ಮುಗಿದು ಹೋಗ್ತಾರೆ. ಆಲ್ಮೋಸ್ಟ್ ನಿಮಗೆ ಒಂದು 40-50% ಸ್ಟೂಡೆಂಟ್ಸು ತೊಗೊಂಡ್ಬಿಟ್ಟಿರ್ತಾರೆ, ಕಾಲೇಜು ಅಡ್ಮಿಷನ್ ತೊಗೊಂಡು ಹೋಗ್ಬಿಟ್ಟಿರ್ತಾರೆ. ಇನ್ನು ರಿಮೈನಿಂಗ್ 50% ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಸೆಕೆಂಡ್ ರೌಂಡ್ಗೆ ವೇಟ್ ಮಾಡ್ತಿರ್ತಾರೆ. ಯಾಕಂದರೆ ಇದಕ್ಕಿಂತ ಬೆಸ್ಟ್ ಕಾಲೇಜ್ ಸಿಗೋಕ್ಕೆ ಯೋಚನೆ ಮಾಡ್ತಿರ್ತಾರೆ. ಸೊ ಅವ್ರು ವೇಟ್ ಮಾಡೋರು. ಆಲ್ಮೋಸ್ಟ್ ಅಟ್ಲೀಸ್ಟ್ ಸೆಕೆಂಡ್ ರೌಂಡ್ ಹೋದರೆ ಅಟ್ಲೀಸ್ಟ್ ಆ ಸ್ಟೂಡೆಂಟ್ಸ್ರೇ ಬೇಗ ಏನು ಮಾಡ್ತಾರೆ ಅಂದರೆ ಕಾಲೇಜಿಗೆ ಜಾಯ್ನ್ ಆಗ್ಬೋದು, ಕಾಲೇಜ್ ಸ್ಟಾರ್ಟ್ ಮಾಡ್ಕೋಬೋದು ಇಮಿಡಿಯೇಟ್ಲಿ. ಯಾಕಂದರೆ ಕಾಲೇಜ್ ಲೇಟ್ ಆಗ್ತಾಯಿದೆ, ಕಾಲೇಜ್ ಶೆಡ್ಯೂಲ್ ಕಂಪ್ಲೀಟ್ಲಿ ಲೇಟ್ ಆಗ್ತಾಯಿದೆ. ಅದಕ್ಕೋಸ್ಕರ ಇದನ್ನೆಲ್ಲ ಚಿಂತನೆ ಮಾಡ್ತಾರೆ KE ಅವರು. ನೋಡೋಣ ಫ್ರೆಂಡ್ಸ್, ನಿಮ್ಗೆ ಏನು ಅನಿಸುತ್ತೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇದೇ ರೀತಿ ಕ್ವಿಕ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.